ನಮಸ್ತೆ. ಇವತ್ತು ದೇಶದ ತುಂಬ ಎಲ್ಲ ಹೋರಾಟ ನಡೀತಾ ಇದೆ ಎಲ್ಲ ಒಂದು ವಿಷಯಕ್ಕೋಸ್ಕರ. ಯಾವುದು ವಿಷಯ? SC ST ಮತ್ತು OBC ಅವರಿಗೆ ವಿಶೇಷವಾದಂಥ ಕಾನೂನು ರಕ್ಷಣೆ ಅನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರುವಂಥ ಏನು ವ್ಯವಸ್ಥೆ, ಅದರ ವಿರುದ್ಧ ಸಾಮಾನ್ಯ ಜನತೆ ಸಿಡಿದೆದ್ದಿರೋದು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯ ನಡೆಯುವಂಥ ಸಂಘರ್ಷ ಹೋರಾಟಗಳನ್ನು ತಪ್ಪಿಸಬೇಕು. ಅಲ್ಯಾಕ್ರಿ ಹೋರಾಟ ಸಂಘರ್ಷಗಳು ನಡೀತವೆ? ಅದು ಇರೋದೇ ಕೇವಲ ಒಳಿತಿಗೋಸ್ಕರ ಇರುವಂಥ ಒಂದು ಸ್ಥಳ. ಅಲ್ಲಿ ಯಾಕೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇಣುಕ್ತದೆ? ಎಂದೂ ಇಲ್ಲದಂಥ ವ್ಯವಸ್ಥೆ ಇವತ್ತ್ಯಾಕೆ? ಒಂದು ಸುಮ್ಮನೆ ಅಂದಾಜಿನ ಪ್ರಕಾರ ಒಂದು 70, 80, 90ರ ದಶಕದೊಳಗೆ ಈ ಜಾತಿ ವ್ಯವಸ್ಥೆ ಅಷ್ಟೊಂದು ಪ್ರಬಲವಾಗಿರಲಿಲ್ಲ. ಹೋಗಿತ್ತು ನಮ್ಮ ದೇಶದಿಂದ ಸ್ವಲ್ಪ ಕಣ್ಮರೆಯಾಗಿ ಅಥವಾ ಮನಸ್ಸಿಗೆ ಮರೆಯಾಗಿ. ಏನೋ ಒಂದಿಷ್ಟು ತಿಳುವಳಿಕೆ ಜನರಲ್ಲಿ ಬಂದು ಸಮಾನತೆ ತತ್ವ ಬೋಧನೆ ಮಾಡ್ತಿದ್ರು, ಪಾಲಿಸ್ತಿದ್ರು ಜನ. ನಮಗಂತೂ ಆ ಜಾತಿ ವ್ಯವಸ್ಥೆಯಲ್ಲಿ ತಿಳುವಳಿಕೆನೇ ಇರಲಿಲ್ಲ. ಪ್ರೈಮರಿ, ಹೈಸ್ಕೂಲ್, ಶಾಲಾ ಕಾಲೇಜುಗಳಲ್ಲಿ ಈ ಜಾತಿ ಬಗ್ಗೆ ನಮಗೇನು ನಿಜ ಹೇಳಬೇಕಂದ್ರೆ ಆಸಕ್ತಿನೂ ಇರಲಿಲ್ಲ, ತಿಳ್ಕೊಬೇಕನ್ನೋ ಕುತೂಹಲನೂ ಇರಲಿಲ್ಲ. ನಾವು ಸುಮ್ಮನೆ ಎಲ್ಲರ ಜೊತೆ ಹೇಗೋ ಅದು ಹೆಂಗೆ ವ್ಯವಸ್ಥೆ ಮಾಡಿದ್ರೋ ಗೊತ್ತಿಲ್ಲ, ಸುಗಮವಾಗಿಯೇ ನಡೆದಿತ್ತು ಆವಾಗಿನ ಕಾಲ ಎಲ್ಲ. ವಿಶ್ವ ಮಾನವ ತತ್ವವನ್ನು ಸಾರಿದಂಥ ಕುವೆಂಪು ಅವರು, ದ ರಾ ಬೇಂದ್ರೆಯವರು, ಶಿವರಾಮ್ ಕಾರಂತವರು, GS ಶಿವರುದ್ರಪ್ಪನಂಥವರ ಸಾಹಿತ್ಯವನ್ನು ಓದ್ಕೊಂಡಂಥ ಮನಸ್ಸುಗಳು ಪ್ರಾಂಜಲವಾಗಿದ್ದವು ಆವಾಗ. ಮಾನವ ಧರ್ಮನೇ ಶ್ರೇಷ್ಠ, ಅದು ಬಿಟ್ಟರೆ ಯಾವ ಜಾತಿ ಗೀತಿ ಏನೂ ಇಲ್ಲ, ಇರುವುದು ಒಂದು ಗಂಡು ಹೆಣ್ಣು, ಇಷ್ಟೇ ಜಾತಿ ಇರೋದು 2 ಪ್ರಾಣಿಗಳು ಅಷ್ಟೇ ಅನ್ನುವಂಥ ಒಂದು ವಿಶಾಲವಾದ ತತ್ವದ ಅಡಿ ಒಳಗೆ ಮಾನವ ಜನಾಂಗ ಆವಾಗ ಬದುಕ್ತು. 1-2-3 ದಶಕಗಳಷ್ಟೇ. ಶತಮಾನಗಳಾಚೆ ಇದ್ದಂಥ ಈ ಜಾತಿ ಅನ್ನುವಂಥ ಪೆಡಂಭೂತ ಇದೇ 10-15 ವರ್ಷಗಳ ಅವಧಿ ಒಳಗೆ ಮತ್ತೆ ಧುತ್ತಂತ ಪ್ರತ್ಯಕ್ಷ ಆಗಿದೆ ಭಾರತ ಭೂಮಿ ಮೇಲೆ. ಅದು ಏನೋ ಸತ್ತಂಗೆ ಮಲಗಿತ್ತದ ಅಷ್ಟೇ, ಎಚ್ಚರ ತಪ್ಪಿ ನಟನೆ ಮಾಡ್ತಾ ಮಲಗಿತ್ತೇನೋ. ಮತ್ತೀಗೇನಾಗ್ಬಿಟ್ಟಿದೆ, ಅದು ಎಚ್ಚರಾಗಿ ಅದಕ್ಕೆ ಸಾಕಷ್ಟು ಪೋಷಕ ಆಹಾರಗಳು ಸಿಗ್ತಾ ಇದ್ದಾವೆ, ವ್ಯವಸ್ಥೆಗಳು ಸಿಗ್ತಾ ಇದ್ದಾವೆ, ಸೌಕರ್ಯಗಳೆಲ್ಲ ಪುಗಸಟ್ಟೆಯಾಗಿ ಸಿಗ್ತಾ ಇದ್ದಾವಲ್ಲ. ಹೀಗಾಗಿ ಆ ಭೂತ ಇವತ್ತು ರಾಕ್ಷಸೀಯ ಪ್ರವೃತ್ತಿಯನ್ನು ಹೆಂಗೆ ಮೆರೆದಾಡ್ತಾ ಇದೆ ಆ ಜಾತಿ ಅನ್ನುವಂಥ ಭೂತ ಅಂತಂದರೆ, ಸಿಕ್ಕವರನ್ನು ಕಾಲಿನ ಕೆಳಗಡೆ ಹಾಕಿ ತುಳಿತಾ ಇದೆ. ದ ರಾ ಬೇಂದ್ರೆಯವ್ರು ಹೇಳೋ ಹಾಗೆ ಕುರುಡು ಕಾಂಚಾಣ ಕುಣಿತಾ ಇತ್ತು ಅವರು ಕಂಡಂಥ ಅವ್ರ ಕಾಲಕ್ಕೆ. ಕಾಂಚಾಣವೇ ಮೇಲಾಗಿತ್ತು. ಈಗಲೂ ಕೂಡ ಹೇಮ ಕಾಂಚಾಣನೇ ಮೇಲು. ಅದ್ರ ಜೊತೆ ಈ ರಾಕ್ಷಸ ಪ್ರವೃತ್ತಿಯ ಪುಗಸಟ್ಟೆ ಸೌಕರ್ಯಗಳನ್ನು ಅನುಭವಿಸುವಂಥವರ ಒಂದು ಮೆರವಣಿಗೆ ಅಂತೀವಲ್ಲ ಅದಕ್ಕೆ, ಅದು ಕೂಡ ಭಾಳ ವಿಪರೀತಕ್ಕಿಟ್ಕೊಂಡಿದೆ ಇವತ್ತು. ಶಾಲಾ ಕಾಲೇಜುಗಳಲ್ಲಿ ಜಾತಿಯನ್ನು ಅದು ಯಾಕೆ ಬಂತಲ್ಲಿ? ಅವಾಗೆಲ್ಲ ಸ್ವಲ್ಪ ಮರೆವಿಗೆ ಬಿದ್ದಂಥ ಜಾತಿ ಅನ್ನುವಂಥ ವಿಷಯ ಈಗ ಸರ್ಟಿಫಿಕೇಟ್ಗಳಲ್ಲಿ ಜಾತಿ ಕಾಲಮ್ನೇ ಮುಖ್ಯ ಕೂತು. ನಾವು ಸರ್ಟಿಫಿಕೇಟ್ ಭರ್ತಿ ಮಾಡುವಾಗ ಜಾತಿ ಕಾಲಮ್ ಅಷ್ಟು ಮುಖ್ಯ ಆಗಿರಲಿಲ್ಲ. ಈಗ ನಾವು ಹಿಂದೂ ಭಾರತೀಯ ಅಂತ ಬರೆದ್ರೆ ಸಾಕಾಗಿತ್ತು. ನಮ್ಮದು ರಾಷ್ಟ್ರೀಯತೆ ಇತ್ತಲ್ಲ. ನಾನಂತೂ ನನ್ನ ತಿಳುವಳಿಕೆ ಒಂದು 20-30 ವರ್ಷಗಳಿಂದ ನನ್ನ ಜಾತಿ ಅನ್ನೋವಂಥ ಕಾಲಮನ್ನೇ ಭರ್ತಿ ಮಾಡಲ್ಲ. ನಂದು ಕೇವಲ ರಾಷ್ಟ್ರೀಯತೆ ಅಷ್ಟನ್ನೇ ಭರ್ತಿ ಮಾಡಿಕೊಡ್ತೀನಿ ನಾನು ಜಾತಿಯನ್ನು ಮೀರಿ ನಿಂತೀನಿ. ಎಲ್ಲರಿಗೂ ಅದು ಸಾಧ್ಯ ಆಗಲಿಕ್ಕಿಲ್ಲ, ಬಿಡ್ರಿ. ಅವ್ರವ್ರ ಜಾತಿ ಅಭಿಮಾನ ಏನೋ ಇಟ್ಕೊಂಡು ಅವ್ರು ಬದುಕ್ತಿರ್ತಾರದು ಅವ್ರ ವೈಯಕ್ತಿಕ. ಆದರೆ ಇಲ್ಲಿ ಸಾಮೂಹಿಕ, ಪಬ್ಲಿಕ್, ಸಾರ್ವಜನಿಕ ಆಗಬಾರ್ದು ಅದು ವಿಷಯ. ಶಾಲಾ ಕಾಲೇಜುಗಳವು ಸಮಾಜದ ಪ್ರತಿಬಿಂಬಗಳು, ಸಾರ್ವಜನಿಕ ವಲಯಕ್ಕೆ ಸೇರುವಂಥವುಗಳು. ಮತ್ತು ಅಂಥಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಈ ಜಾತಿಯ ಕಿಚ್ಚು ಹಚ್ಚಿ ಹೋರಾಟಕ್ಕಿಳಿಸಿ ಸಂಘರ್ಷ ಮಾಡಿಸ್ತೀರಿ ಅಂತಂದರೆ ಸಮಾನತೆಯನ್ನು ಹೆಂಗ್ರಿ ತರೋಕ್ಕೆ ಸಾಧ್ಯ ಇಡೀ ದೇಶದ ತುಂಬ? ಆ ವಿದ್ಯಾರ್ಥಿಗಳು ಅವರಿಗೆ ರಕ್ಷಣೆ, ಈ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬಲಿಯಾಗಬೇಕಾ? ಭಕ್ಷಣೆ ಇವರಿಗೆ. ಯಾಕಿಂಥ ತಾರತಮ್ಯ? ಮಕ್ಕಳಂದರೆ ದೇವರ ಸಮಾನ. ಅವು ಪ್ರೈಮರಿ ಇರಲಿ, ಎಲ್ಲಿ ಯೂನಿವರ್ಸಿಟಿ ಒಳಗಿರಲಿ, ವಿದ್ಯಾರ್ಥಿ ಅಂದರೆ ದೇವರುಗಳು. ಮತ್ತು ಅಂಥವರ ಮಧ್ಯ ಸಂಘರ್ಷ ತಂದಿಟ್ಟು ಮೋಜು ನೋಡ್ತೀರಿ ನೀವು ಅಂತಂದರೆ, ಮತ್ತು ಅವ್ರಿಗೆ ಒಬ್ಬರಿಗೆ ಚೂಟೋದು, ಒಬ್ಬರಿಗೆ ತೂಗೋದು, ಒಬ್ಬರಿಗೆ ರಕ್ಷಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇದು ಯಾವ ರೀತಿಯ ನ್ಯಾಯ? ಗೌರ್ಮೆಂಟ್ ನ್ಯಾಯ ಯಾಕೋ ಭಾಳ ಅದು ಹೇಳ್ಕೊಳ್ಳೋಕ್ಕೂ ಅಸಹ್ಯ ಅನ್ನಿಸ್ತದೆ.
ಪಟ್ಟಭದ್ರ ಹಿತಾಸಕ್ತಿಗಳ ಆಟ ಇದು. ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಆ ಒಂದು ವರ್ಗವನ್ನು ಓಲೈಸ್ಕೊಳ್ಳೋ ತಂತ್ರ ಇದು. ಇದು ಬಿಟ್ಟರೆ ಬೇರೆ ಅಲ್ಲ, ಇದು ಟೆಕ್ನಿಕ್ಕು. ವೈಯಕ್ತಿಕವಾಗಿ ಏನು ಬಂತು, ಸಾರ್ವಜನಿಕವಾಗಿಯೂ ಇಡೀ ಸರ್ವಾನುಮತವಾಗಿ ಹೇಳೋ ಒಂದೇ ವಿಷಯ ಏನಂದರೆ ಈ ಮೀಸಲಾತಿಯನ್ನು ಬುಡಮೇಲು ಕಿತ್ತಾಕ್ಬಿಡಬೇಕು. ಆವಾಗಲೇ ಭಾರತ ದೇಶದೊಳಗೆ ಒಂದು ರೀತಿಯ ಸುಭದ್ರತೆ, ಏನೋ ಒಂದು ತಹಬಂದಿಗೆ ಬಂದಿತ್ತು ಭಾರತ ದೇಶ. ಜಾತಿ ಆಧಾರದ ಮೇಲೆ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಬಂದು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸ್ಕೊಂಡು ಅವ್ರು ಮಾಡ್ತಾ ಇರುವಂಥ ಕಚ್ಚಡ ಕೆಲಸಗಳನ್ನು ಇವತ್ತು ನಾವೆಲ್ಲರೂ ಕಣ್ತುಂಬ ನೋಡ್ತಾನೆ ಇದ್ದೀವಲ್ಲ. ಅಲ್ಲಿ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಕೌಶಲ್ಯಗಳು ಜ್ಞಾನವೇ ಇಲ್ಲದಂಥ ಒಬ್ಬ ವ್ಯಕ್ತಿ ಅಧಿಕಾರದ ಅಂಥ ಒಂದು ಉನ್ನತ ಹುದ್ದೆಗೆ ಏರಿದಾಗ ಮದೋನ್ಮತ್ತನಾಗಿ ರಾಕ್ಷಸನಾಗಿ ಅನುಭವಿಸೋದು ಅಷ್ಟೇ ಅವನ ಕಾರ್ಯ ಕೂತಿರ್ತದೆ. ಸಿಕ್ಕಿದ್ದನ್ನು ಸ್ವಾಹ ಮಾಡೋದು. ತಮ್ಮ ಹಿಂದಿನ ನಾವು ಹಂಗೆ ಅನುಭವಿಸಿದೀವಿ, ನಾವು ಹಿಂಗೆ ಅನುಭವಿಸೀವಿ ತನ್ನ ಪೂರ್ವಾಗ್ರಹ ಪೀಡಿತ ಮನಸ್ಕನಾಗಿ ಇವತ್ತು ಇಡುವಂಥ ಎಲ್ಲ ವ್ಯವಸ್ಥೆಯನ್ನು ಕಲುಷಿತಗೊಳಿಸಿ, ಅಸಹ್ಯಗೊಳಿಸಿ, ಯಾವ ಡಿಪಾರ್ಟ್ಮೆಂಟು ಯಾವ ಸೆಕ್ಟರ್ಗೆ ಹೋದರೂ ಕೂಡ ಇಂತಹ ಕಚಡಗಳು ಸರ್ಟಿಫಿಕೇಟ್ ಆಧಾರದ ಮೇಲೆ ಜಾತಿ ಮೀಸಲಾತಿಯಿಂದ ಬಲ ಪಡ್ಕೊಂಡಂಥವರ ಆಟೋಟಾಪ್ ಅಂತೀವಲ್ಲ, ಮಿತಿ ಮೀರಿ ಭಾರತ ದೇಶ ತಲೆ ತಗ್ಗಿಸುವಂತಾಗಿದೆ. ಸಂಸ್ಕಾರ ಅಂದರೆ ಗೊತ್ತಿಲ್ಲ, ಸೌಜನ್ಯ ಅಂದರೆ ಗೊತ್ತಿಲ್ಲ, ಶಿಷ್ಟಾಚಾರ ಇಲ್ಲ, ಏನೂ ಇಲ್ಲದಂತಹ ಜನ ಕೇವಲ ಸರ್ಟಿಫಿಕೇಟ್ನಿಂದಲೇ ಆ ಹುದ್ದೆಗೆ ಹೋದರೆ ಸಂಬಳದ ಜೊತೆ ಗಿಂಬಳ ಉಂಬಳ ಪಂಬಳ ಎಲ್ಲ ಮಾಡಿಕೊಂಡು ಮದೋನ್ಮತ್ತರಾಗಿ ಮೆರೀತಾರ. ಅದನ್ನು ನಾವು ನೋಡ್ತಾ ಪಿಳಿ ಕಂಡುಬಿಟ್ಕೊಂಡು ಸಾಮಾನ್ಯ ಜನತೆ ಕೂತ್ಕೊಳ್ಳೋದು. ಇದು ಭಾರತ ದೇಶ. ನಾನೊಂದು ಸವಾಲು ಹಾಕ್ತಿದ್ದೆ ನನ್ನ ಸ್ಟೂಡೆಂಟ್ಸ್ಗಳಿಗೆ. ಮೀಸಲಾತಿಯನ್ನು ಕಿತ್ತೆಸೆದು ನಿಮ್ಮ ಸ್ವಂತ ಪ್ರತಿಭೆ ಜ್ಞಾನದ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಉದ್ಯೋಗವನ್ನು ಬೇಕು ಅನ್ನೋರು ಕೈ ಎತ್ತರಪ್ಪ ಅಂಥೇಳಿ. ಈ ಸಾಮಾನ್ಯ ವಿದ್ಯಾರ್ಥಿಗಳೆಲ್ಲ ಕೈ ಎತ್ತಿದ್ರು. ಇವ್ರು ಏನು ಮಾಡ್ತಿದ್ರು, ಇಲ್ಲ ಮೇಡಮ್ ನಮ್ಗೆ ಆ ಧೈರ್ಯನೂ ಇಲ್ಲ, ನಮಗದು ಬೇಕಾಗಿಲ್ಲ, ನಮಗೆಲ್ಲ ಪುಕ್ಷಟ್ಟೆನೇ ಸಿಗಬೇಕು. ಪುಕ್ಷಟ್ಟೆ ತಿಂದು ಶ್ರಮ ಸಂಸ್ಕೃತಿಯನ್ನು ಮರೆತು ವಿಲಾಸಿ ಜೀವನ, ರಾಕ್ಷಸ ಪ್ರವೃತ್ತಿ ಅದನ್ನು ಹುಟ್ಟಾಕ್ಕೊಂಡು ಅವರು ಮೆರಿತಾ ಇರೋವಂಥದ್ದು ನೋಡಿದ್ರೆ ಭಾರತ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನಿಸ್ತಿದೆ. ಉರಿದವ್ರು ಊರಾಗಿರಲ್ಲ, ಮೆರೆದವ್ರು ಕೇರಿಯಾಗಿರಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೂ ಒಂದು ಅಂತ್ಯ ಇದ್ದದ್ದೇ. ಆದರೂ ಸಾವರಿಸ್ಕೊಂಡು ಮನುಷ್ಯ ಇವತ್ತಾದರೂ ಮನುಷ್ಯರಾಗಿ ಬದುಕೋದನ್ನು, ಎಲ್ಲೂ ಯಾರೂ 1000 ವರ್ಷ ಬದುಕಲ್ಲ, ಮನುಷ್ಯರಾಗಿ ಬದುಕೋದನ್ನು ಕಲ್ತ್ವಿ ಅಂತಂದರೆ ಈ ತರತಮಗಳು ನಾಶವಾದವು ಅಂತ ಹೇಳ್ತಾ ಧನ್ಯವಾದ.